ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ರಿಕ್ ಫ್ಲೇಯರ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ನಮ್ಮ ರಿಕ್ ಫ್ಲೇಯರ್ ಅವರು ಈಗ ಯಾವ ರೀತಿ ಇದ್ದಾರೆ ಅಂತ. ಲಿಟ್ರಲಿ ಗೈಸ್, ಅವರಿಗೆ ಈಗ 75 ವರ್ಷ. ಬಟ್ ರೀಸೆಂಟ್ ಆಗಿ ಅವರು ನನ್ನ ಬಳಿ ಇನ್ನೂ ಒಂದು ಮ್ಯಾಚ್ ನ ಆಡುವಷ್ಟು ತಾಕತ್ತಿದೆ, ನಾನು ಈಗಲೂ ಇನ್ನ ಒಂದು ಲಾಸ್ಟ್ ಮ್ಯಾಚ್ ನ ಆಡಬಹುದು ಅಂತ ರೀಸೆಂಟ್ ಆಗಿ ನಮ್ಮ ರಿಕ್ ಫ್ಲೇಯರ್ ಅವರು ಹೇಳಿದ್ದಾರೆ. ನನಗನ್ಸುತ್ತೆ ಗೈಸ್, ಕೆಲವು ವರ್ಷಗಳ ಹಿಂದೆ ನಮಗೆ ರಿಕ್ ಫ್ಲೇಯರ್ ಅವರ ಲಾಸ್ಟ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅವರೇ ಒಂದ್ ರೀತಿ ತನ್ನ ಲಾಸ್ಟ್ ಮ್ಯಾಚ್ ಅಂತ ಸೆಟಪ್ ಮಾಡಿದ್ರು ಅಂಡ್ ಅಲ್ಲಿ ಅವರು ಜೆಫ್ ಜೆರಿಟ್ ಅವ್ರನ್ನ ಫೇಸ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಅಂಡರ್ಟೇಕರ್ ಆಗಿರ್ಬಹುದು, ಇನ್ನೂ ತುಂಬಾ ಲೆಜೆಂಡ್ಸ್ ಗಳು ಆ ಒಂದು ಮ್ಯಾಚ್ ನ ನೋಡೋದಕ್ಕೆ ಬಂದಿದ್ರು. ಅದನ್ನ ನಮ್ಮ ರಿಕ್ ಫ್ಲೇಯರ್ ಅವರೇ ತನ್ನ ಲಾಸ್ಟ್ ಮ್ಯಾಚ್, ತನ್ನ ರಿಟೈರ್ಮೆಂಟ್ ಮ್ಯಾಚ್ ಅಂತ ಮಾಡಿದ್ರು. ಅಂಡ್ ಅದರಲ್ಲಂತೂ ಅವರ ಪರ್ಫಾರ್ಮೆನ್ಸ್ ಲಿಟ್ರಲಿ ಬೆಂಕಿ ಆಗಿತ್ತು. ಅಂಡ್ ಇನ್ನೇನು ಸತ್ತು ಬದುಕಿದ್ರು ಅಂತಾನೆ ಹೇಳ್ಬಹುದು ಆ ಒಂದು ಮ್ಯಾಚ್ ಅಲ್ಲಿ. ಅಂಡ್ ಅಂತ ಒಂದು ಬ್ರೂಟಲ್ ಮ್ಯಾಚ್ ನ ಕೊಟ್ಟಾದ್ಮೇಲೂ ಕೂಡ ಈಗ ಈ ವಯಸ್ಸಲ್ಲಿ ನಾನು ಇನ್ನೂ ಕೂಡ ಒಂದು ಲಾಸ್ಟ್ ಮ್ಯಾಚ್ ನ ಆಡಬಲ್ಲೆ ಅಂತ ನಮ್ಮ ರಿಕ್ ಫ್ಲೇಯರ್ ಅವರು ಹೇಳ್ತಾ ಇದ್ದಾರೆ. ಲಿಟ್ರಲಿ ಗೈಸ್, ರೆಸ್ಲಿಂಗ್ ಗೆ ಅಡಿಕ್ಟ್ ಆಗಿರ್ಬೇಕು, ಬಟ್ ಇಷ್ಟೊಂದು ಅಡಿಕ್ಟ್ ಆಗಿರ್ತಾರ ನಮ್ಮ ರಿಕ್ ಫ್ಲೇಯರ್ ಅವರು? ಇದರಿಂದನೇ ಗೊತ್ತಾಗುತ್ತೆ ನಮ್ಮ ರಿಕ್ ಫ್ಲೇಯರ್ ಅವರಿಗೆ ರೆಸ್ಲಿಂಗ್ ಅಂದ್ರೆ ಎಷ್ಟು ಇಷ್ಟ ಅಂತ. ನೀವು ರಿಕ್ ಫ್ಲೇಯರ್ ಅವರ ಲಾಸ್ಟ್ ಮ್ಯಾಚ್ ನ ನೋಡೋದಕ್ಕೆ ಇಷ್ಟಪಡ್ತೀರಾ? ಅದು ಕೂಡ ಈ ವಯಸ್ಸಲ್ಲಿ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕರ್ಟ್ ಆಂಗಲ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಕರ್ಟ್ ಆಂಗಲ್ ಅವರು ತನ್ನ ಹಾಗೆ ಜಾನ್ ಸಿನಾ ಅವರ ನಡುವೆ ನಡೆದಂತಹ ಒಂದು ಐಕಾನಿಕ್ ಮೂಮೆಂಟ್ ನ ರೀಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನಿಮ್ಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರು WWE ಗೆ ರಿಟರ್ನ್ ಆಗಿದ್ದು ಕರ್ಟ್ ಆಂಗಲ್ ಅವರ ಮೇಲೆನೆ. ಆ ರಿಟರ್ನ್, ಆ ಒಂದು ಡೆಬ್ಯೂ ಯಾವ ರೀತಿ ಇತ್ತು ಅಂತ ನಿಮ್ಗೆ ಗೊತ್ತಿರಬಹುದು. ಅಂಡ್ ಈಗ ನಮ್ಮ ಕರ್ಟ್ ಆಂಗಲ್ ಅವರು ಅದೇ ಒಂದು ಮೂಮೆಂಟ್ ನ ತನ್ನ ಮಗಳ ಜೊತೆ ಮತ್ತೊಮ್ಮೆ ರೀಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು, ಪ್ರತಿ ವರ್ಷನೂ ಕೂಡ ಆಗಾಗ ಈ ರೀತಿ ರೀಕ್ರಿಯೇಟ್ ನ ನಮ್ಮ ಕರ್ಟ್ ಆಂಗಲ್ ಅವರು ಮಾಡ್ತಾನೆ ಇರ್ತಾರೆ. ಅಂಡ್ ಮತ್ತೊಮ್ಮೆ ತನ್ನ ಮಗಳ ಜೊತೆ ಕರ್ಟ್ ಆಂಗಲ್ ಅವರು ಆ ಒಂದು ಅದ್ಭುತವಾದ ಕ್ಷಣನ ರೀಕ್ರಿಯೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ಇದೇ ಮಂಗಳವಾರದಿಂದ ಪ್ರಾರಂಭ ಆಗ್ತಾ ಇದೆ. ಲಿಟರಲಿ ನಾನಂತೂ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ ಆ ಒಂದು ಫೇರ್ವೆಲ್ ಟೂರ್ ನ ನೋಡೋದಕ್ಕೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೊಮ್ಮೆ ಕ್ರಿಪ್ಟಿಕ್ ಆಗಿರ್ತಕ್ಕಂತಹ ಒಂದು ಫೋಟೋನ ಪೋಸ್ಟ್ ಮಾಡಿದ್ದಾರೆ. ನಮ್ಮ ಜಾನ್ ಸಿನಾ ಅವರು ಯಾವ ಫೋಟೋನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾರೋ ಒಂದೊಂದ್ಸತಿ ಅದಕ್ಕೆ ಅರ್ಥನೂ ಇರೋದಿಲ್ಲ. ಅದೇ ರೀತಿ ಅನ್ಸುತ್ತೆ ಇದು ಕೂಡ. ನೀವು ಇಲ್ಲಿ ನೋಡ್ತಾ ಇರಬಹುದು, ತನ್ನ ಫೇಸ್ ಇಂದ ಏನೋ ಒಂದನ್ನ ರಿಮೂವ್ ಮಾಡ್ತಿರ್ತಕ್ಕಂತಹ ಒಂದು ಫೋಟೋನ ನಮ್ಮ ಜಾನ್ ಸಿನಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದಾರೆ. ಅಂಡ್ ಇದನ್ನ ನೋಡಿದಂತಹ ಸ್ವಲ್ಪ ಜನ ನಮ್ಮ ಜಾನ್ ಸಿನಾ ಅವರು ತನ್ನ ಹೀಲ್ ಟರ್ನ್ ನ ಇಲ್ಲಿ ಟೀಸ್ ಮಾಡ್ತಾ ಇದ್ದಾರೆ. ಅವರು ತನ್ನ ಮೊಕವಾಡನ ಬಿಚ್ಚೋದ್ರ ಬಗ್ಗೆ ಈ ಒಂದು ಪೋಸ್ಟ್ ನ ಹಾಕೋದ್ರಿಂದ ಮಾತಾಡ್ತಾ ಇದ್ದಾರೆ ಅಂತ ಮಾತಾಡ್ಕೊಂಡ್ರೆ, ಇನ್ ಸ್ವಲ್ಪ ಜನ ಈ ಒಂದು ರನ್ ನಲ್ಲಿ ನಾನು ಸ್ವಲ್ಪ ಸೈಕೋ ಆಗಿ ಹೋಗ್ತೀನಿ ಅಂತಾನು ಕೂಡ ಜಾನ್ ಸಿನಾ ಅವರು ಹೇಳ್ತಾ ಇರಬಹುದು ಅಂತ ಮಾತಾಡ್ಕೋತಾ ಇದ್ದಾರೆ. ನಿಮ್ಗೆ ಅನ್ಸುತ್ತೆ ನಮ್ಮ ಜಾನ್ ಸಿನಾ ಅವರು ಈ ಒಂದು ಪೋಸ್ಟ್ ಇಂದ ಯಾವ್ದ್ರ ಬಗ್ಗೆ ಹಿಂಟ್ ನ ಕೊಡ್ತಾ ಇದ್ದಾರೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಏನೇ ಆಗ್ಲಿ ಗೈಸ್, ಮಂಗಳವಾರ ಗೊತ್ತಾಗುತ್ತೆ ನಮ್ಮ ಜಾನ್ ಸಿನಾ ಅವರು ಯಾವ ರೀತಿ ತನ್ನ ಫೇರ್ವೆಲ್ ಟೂರ್ ನ ಕಿಕ್ ಆಫ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ದ ಪೀಪಲ್ ಚಾಂಪಿಯನ್, ದ ಫೈನಲ್ ಬಾಸ್ ರಾಕ್ ಅವರ ಬಗ್ಗೆ. ನಮ್ಮ ರಾಕ್ ಅವರು ಕೂಡ ಮಂಗಳವಾರದ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಬರ್ತಾ ಇದೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಝೇರೋ ನ್ಯೂಸ್ ಅವರು ಕೂಡ ಇದನ್ನ ಟೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸಿಂಪಲ್ ಆಗಿ ಅವರು ಒಂದು GIF ನ ಪೋಸ್ಟ್ ಮಾಡಿದ್ದಾರೆ. ನಮ್ಮ ಕೋಡಿ ರೋಡ್ಸ್ ಅವರಿಗೆ ರಾಕ್ ಅವರು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿರ್ತಾರಲ್ಲ, ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ರಾಕ್ ಅವರು ರಿಟರ್ನ್ ಆಗಿರ್ತಾರಲ್ಲ, ಆ ಒಂದು GIF ನ ಇವರು ಪೋಸ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇವರು ಟೀಸ್ ಮಾಡ್ತಿರೋದು ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋ, ಅಂದ್ರೆ ನೆಕ್ಸ್ಟ್ ಮಂಡೇ ನೈಟ್ ರೋ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಮೇಲೆ ರಾಕ್ ಅವರು ಇದೇ ರೀತಿ ರಿಟರ್ನ್ ಆಗ್ತಾರೆ ಅಂತ. ನನಗಂತೂ ಅರ್ಥ ಆಗ್ತಾ ಇಲ್ಲ ಗಾಯ್ಸ್. ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ರಾಯಲ್ ರಂಬಲ್ ಅಲ್ಲಿ ಕೆವಿನ್ ಓಯನ್ಸ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ. ಅಂಡ್ ಅದಕ್ಕಿಂತ ಮುಂಚೆನೆ WWE ಅವರು ರಾಕ್ ಅವರ ರಿಟರ್ನ್ ಮಾಡಿಸಿ ಕೋಡಿ ರೋಡ್ಸ್ ಅವರ ವಿರುದ್ಧ ಡೈರೆಕ್ಟ್ ಆಗಿ ಆಗ್ತಾರ. ಇದರಿಂದ ನಮ್ಮ ಕೆವಿನ್ ಓಯನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ರಾಯಲ್ ರಂಬಲ್ ಮ್ಯಾಚ್ ಮೇಲೆ ಇಂಪ್ಯಾಕ್ಟ್ ಆಗೋದಿಲ್ವಾ ಅನ್ನೋದು ನನ್ನ ಒಂದು ದೊಡ್ಡ ಡೌಟು. ಅಂಡ್ ರೀಸೆಂಟ್ ಆಗಿ ನಮ್ಮ ರಾಕ್ ಅವರು 2025ಕ್ಕೆ ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ನು ಕೂಡ ವಿಶ್ ಮಾಡಿದ್ದಾರೆ. ಅಂಡ್ ಆ ಒಂದು ವಿಡಿಯೋದಲ್ಲೂ ಕೂಡ ನಮ್ಮ ರಾಕ್ ಅವರು WWE ಬಗ್ಗೆ ಯಾವುದೇ ರೀತಿಯ ಮೆನ್ಷನ್ ಮಾಡಿಲ್ಲ. ಅದು ಒಂದು ದೊಡ್ಡ ವಿಚಾರ ಅಂತಾನೆ ಹೇಳ್ಬಹುದು. ಅಂಡ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓಯನ್ಸ್ ಅವರು ಮ್ಯಾಚ್ ಆಡೋದಕ್ಕೆ ಹೋಗ್ತಾ ಇದ್ದಾರೆ, ಅದು ಕೂಡ ರಾಯಲ್ ರಂಬಲ್ ಅಲ್ಲಿ. ಸೊ ರಾಕ್ ಅವರು ಜನವರಿ 6ನೇ ತಾರೀಕು ಬಂದು ಏನು ಮಾಡಬಹುದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಸೊ ಇಲ್ಲಿಂದ 50-50 ಚಾನ್ಸ್ ಇದೆ. 50% ಚಾನ್ಸ್ ನಮ್ಮ ರಾಕ್ ಅವರು ಬರ್ಬೋದು ಅಂತಿದ್ರೆ, ಇನ್ 50% ಚಾನ್ಸ್ ನಮ್ಮ ರಾಕ್ ಅವರು ಬರೋದಿಲ್ಲ ಜನವರಿ 6ನೇ ತಾರೀಕು ಅಂತ ಇದೆ. ನೋಡೋಣ ಗೈಸ್, ನಮ್ಮ ರಾಕ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೋ ಇಲ್ವೋ ಅಂತ. ನಮ್ಮ ನೆಕ್ಸ್ಟ್ ಫೈನಲ್
ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಮ್ಯಾಕ್ ಡೌನ್, ಯಾಕಂದ್ರೆ ನಾಳೆ ಸ್ಮ್ಯಾಕ್ ಡೌನ್ 3 ಗಂಟೆಯ ಸ್ಮ್ಯಾಕ್ ಡೌನ್ ಆಗಿ ಡೆಬ್ಯೂ ಮಾಡ್ತಾ ಇದೆ. ಲಿಟರಲಿ ಗೈಸ್, ಇಷ್ಟು ವರ್ಷ ನಾವು 2 ಗಂಟೆಯ ಸ್ಮ್ಯಾಕ್ ಡೌನ್ ನೋಡ್ಕೊಂಡು ಬಂದಿದ್ವು, ಬಟ್ ಇನ್ ಮುಂದೆ ನಮಗೆ 3 ಗಂಟೆಯ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಗುತ್ತೆ. ಬೆಳಿಗ್ಗೆ 6:30 9:30 ಸ್ಮ್ಯಾಕ್ ಡೌನ್ ಬರುತ್ತೆ ಅಂತಾನೆ ಹೇಳ್ಬಹುದು. ಲಿಟರಲಿ ಸಂಪೂರ್ಣ ಶೋನ ನೋಡಿ ರಿವ್ಯೂ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ. ಆದ್ರೂ ಕೂಡ ಟ್ರೈ ಮಾಡ್ತೀನಿ ಬೇಗನೆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ. ಸೊ ಈ ಒಂದು 3 ಗಂಟೆಯ ಸ್ಮ್ಯಾಕ್ ಡೌನ್ ಅಲ್ಲಿ ಡಬ್ಲ್ಯೂ ಅವರು ಕೇವಲ 2 ವಿಚಾರಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಶಿನ್ಸ್ಗೆ ನಾಕಮುರಾ ಹಾಗೆ ಆಂಡ್ರಾದಿ ಅವರ ನಡುವೆ ಒಂದು ನಾನ್ ಟೈಟಲ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಇದಾದ್ಮೇಲೆ ನಮಗೆ ನಾಯಾ ಜಾಕ್ಸ್ ಹಾಗೆ ನಯೋಮಿ ಅವರ ನಡುವೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಲ್ದಲ್ಲಿ ನಾವು ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವ್ರನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಐ ಥಿಂಕ್ ಕೆವಿನ್ ಓಯನ್ಸ್ ಅವರು ಕೂಡ ಹೇಗಾದ್ರೂ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅನ್ಕೋತೀನಿ. ಬ್ಲಡ್ ಲೈನ್ ಸೆಗ್ಮೆಂಟ್ ಕೂಡ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಡಬ್ಲ್ಯೂ ಅವರು ಪ್ರಾಬಬ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು ಅನ್ನೋದನ್ನು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ರಿವೀಲ್ ಮಾಡಬಹುದು, ಅಥವಾ ಜೇಡ್ ಕಾರ್ಗಿಲ್ ಅವರ ರಿಟರ್ನ್ ಆಗಬಹುದು ಅನ್ಕೋತೀನಿ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಜೇಡ್ ಕಾರ್ಗಿಲ್ ಅವರು ತಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ಈ ಒಂದು ಫೋಟೋನ ಪೋಸ್ಟ್ ಮಾಡಿದ್ರು. ಸೊ ನಾಳೆನೆ ಬಂದ್ರೆ ಚೆನ್ನಾಗಿರುತ್ತೆ. 3 ಗಂಟೆ ಶೋ ಆಗಿರೋದ್ರಿಂದ ಡಬ್ಲ್ಯೂ ಅವರು ಆದಷ್ಟು ವಿಚಾರಗಳನ್ನ ನಾಳೆ ಸ್ಮ್ಯಾಕ್ ಡೌನಿಗೆ ಬುಕ್ ಮಾಡಲೇಬೇಕು. ಅಂಡ್ ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಅವರು ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಅಡ್ವರ್ಟೈಸ್ ಮಾಡಿಲ್ಲ. ಆದ್ರೂ ಕೂಡ ನಾಳೆ ಸ್ಮ್ಯಾಕ್ ಡೌನು ಫೈನಲ್ ಸ್ಮ್ಯಾಕ್ ಡೌನು. ನಾಳೆ ಸ್ಮ್ಯಾಕ್ ಡೌನ್ ಆದ್ಮೇಲೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋ ಅವರ ನಡುವೆ ಟ್ರೈಬಲ್ ಕಾಂಬ್ಯಾಕ್ಟ್ ಮ್ಯಾಚ್ ನ ಮಾಡ್ತಿರೋದ್ರಿಂದ ಇಷ್ಟು ಸ್ಮ್ಯಾಕ್ ಡೌನ್ ಗಳಲ್ಲೂ ಕೂಡ ನಮ್ಮ ಸೋಲೋ ಸಿಕೋ ಅವರ ಬ್ಲಡ್ ಲೈನ್ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ಮೇಲೆ ಡಾಮಿನೆಂಟ್ ಮಾಡ್ತಾ ಬರ್ತಾ ಇದೆ. ಅಂಡ್ ಪ್ರಾಬಬ್ಲಿ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ರೋಮನ್ ರೈನ್ಸ್ ಅವರು ಸರ್ಪ್ರೈಸ್ ರಿಟರ್ನ್ ಆಗಿ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ಮೇಲೆ ಅಟ್ಯಾಕ್ ಮಾಡುವಂತಹ ಚಾನ್ಸ್ ಇದೆ. ಅಫ್ಕೋರ್ಸ್ ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಿಲ್ಲ, ನಾನು ಹೇಳ್ತಾ ಇದ್ದೀನಿ ಈ ರೀತಿ ಪ್ರಾಬಬ್ಲಿ ಆಗ್ಬಹುದು ಅಂತ. ಒಂದು ರೀತಿ 70-30 ಚಾನ್ಸು ಅಂತಾನೆ ಹೇಳ್ಬಹುದು. ನೋಡೋಣ ನಾಳೆ ರೋಮನ್ ರೈನ್ಸ್ ಅವರು ಬರ್ತಾರೋ ಇಲ್ವೋ ಅಂತ. ಓವರ್ ಆಲ್ ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಮ್ಯಾಕ್ ಡೌನ್ ಆಗಲಿದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.